ಹಲೋ. ಹಲೋ ಹೇಳಿಪ್ಪ, ಎಲ್ಲಿ ಮದುವೆ ಆಗ್ತಿರೋದು? ಸರ್, ಇದು ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ, ಅಪ್ಪೇನಹಳ್ಳಿಯಲ್ಲಿ. ಎಷ್ಟು ಹುಡುಗಿಗೆ ಏಜು? ಸರ್, ಇನ್ನು 17 ಇದೆ. 17? ಇನ್ನು 3 ತಿಂಗಳಾದರೆ 18 ಆಗುತ್ತೆ. ಓಕೆ ಓಕೆ. ಅವ್ರಿಗೆ ಇಷ್ಟ ಇದೆಯಾ ಮದುವೆ? ಅವರಿಗೆ ಇಷ್ಟ ಇಲ್ಲ ಸರ್, ಅವ್ರಿಗೆ ಎಜುಕೇಷನ್ ಮಾಡಬೇಕು ಅಂತ ಭಾಳ ಇಷ್ಟ ಇದೆ. ಹ್ಞೂ. ಅವ್ರ ಮನೆಯಲ್ಲಿ 28ನೇ ತಾರೀಕು ಮದುವೆ ಫಿಕ್ಸ್ ಮಾಡಿದ್ದಾರೆ. ಈ 28ಆ? ಹಾಂ, ಅವ್ರು ನಮ್ಮ ಸಿಸ್ಟರ್ ಆಗಬೇಕು. ನನಗೆ ಏನು ಮಾಡ್ದಾಗಲೇ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಯೂಟ್ಯೂಬಲ್ಲಿ ನೋಡಿದೆ. ಸ್ವಂತ ತಂಗಿನ ಅಣ್ಣನ? ಇಲ್ಲ ಸರ್, ಹಿಂಗೆ ಕಾಲೇಜಲ್ಲಿ ಪರಿಚಯ ಆಗಿದ್ವಿ, ಫ್ರೆಂಡ್ ಥರ. ಸರಿ, ಅರ್ಥ ಆಗಿಲ್ಲ. ಅಂದರೆ ನಾವಿಬ್ಬರು ಒಂದೇ ಕಾಲೇಜಿಗೆ ಹೋಗ್ತಾ ಇದ್ವಿ ಸರ್. ಓಕೆ. ಅವ್ರು ನಮಗೆ ಅಣ್ಣ ಅಣ್ಣ ಅಂತಂದು ಭಾಳ ಪರಿಚಯ ಆದರು. ಹ್ಞೂ. ಮೊನ್ನೆ ಹತ್ಕೊಂತ ಕಾಲ್ ಮಾಡ್ತು, ಅಣ್ಣ ಹಿಂಗೆ 28 ನಾನು ಓದಬೇಕಂತ ಇದ್ದೀನಿ, ಹ್ಞೂ. ಇನ್ನು ಫಸ್ಟ್ ಪಿ ಯು ಸಿ ಆಗಿದೆ, ನಾನು ಇನ್ನು ಸೈನ್ಸ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಓದ್ತಾ ಇದ್ರು, ಬಿಡ್ತಾ ಇಲ್ಲ ಮನೆಯಲ್ಲಿ. ಹ್ಞೂ. ನಾನು ಹಿಂಗೆ ಮ್ಯಾರೇಜ್ ಮಾಡ್ತಾ ಇದ್ದೀರಣ್ಣ, ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಹ್ಞೂ. ನಾನು 112 ಚೈಲ್ಡ್ಹುಡ್ ನಂಬರ್ಗೆ ಫೋನ್ ಮಾಡಿ ಹೇಳಲ್ಲ ಅಣ್ಣ ಅಂತಂದು ಹೇಳಿತು. ಹ್ಞೂ. ವೇಟ್ ಮಾಡಮ್ಮ ಹೇಳುವಂತೆ, ನಾನು ಯೂಟ್ಯೂಬಲ್ಲಿ ನಮ್ಮ ಬ್ರದರ್ ಪರಿಚಯ ಆಗಿದ್ದಾರೆ, ಅವ್ರಿಗಾದ್ರೂ ಹೇಳ್ತೀನಿ ಅಂದೆ. ಹ್ಞೂ. ನೀವು ಸಿಕ್ಕಿದ್ರೆ ಅದಕ್ಕೆ ಹೇಳಿದೆ ಸರ್. ಅಂದರೆ ಅವ್ರ ಅಪ್ಪಾರಮ್ಮ ಬಲವಂತ ಮಾಡಿ ಮಾಡ್ತಿರೋದಾ? ಹಾಂ, ಅವ್ರ ಅಪ್ಪಾರಮ್ಮ ಬಲವಂತ ಮಾಡಿ ಮಾಡ್ತಾ ಇದ್ದಾರೆ. ಆ ಹುಡುಗ ಏನಾದರೂ ಪರಿಚಯ ಇದ್ದಾನಾ ಮದುವೆ ಆಗೋನು? ಅಂದರೆ ಅವ್ರ ಸಂಬಂಧಿಕರು ಸರ್. ಅವನಿಗೆ ಏಜು ಅಂದಾಜು? ಅವನಿಗೆ ಅಂದಾಜು 22, 23 ಇರ್ಬೋದು ಸರ್. 22, 23 ಅಷ್ಟೇನಾ? ಹಾಂ, ಎಸ್ ಸರ್. ಅವ್ನ ನಂಬರ್ ಇದೆಯಾ ನಿಮ್ಮ ಹತ್ರ? ಹಾಂ, ಅವ್ರ ನಂಬರ್ ಇಲ್ಲ ಸರ್ ನನ್ನ ಹತ್ರ. ಆ ಹುಡುಗನ ನಂಬರ್ ಇಲ್ವಾ? ಹಾಂ, ಇಲ್ಲ ಸರ್. ಈಗ ಏನಾದರೂ ಸಿಗ್ಬೋದಾ ಸರ್? ಆ ಹುಡುಗನ ನಂಬರ್ ಏನಾದರೂ ಸಿಗ್ಬೋದಾ ನಿಮ್ಮ ಹತ್ರ? ಆ ಹುಡುಗರ ನಂಬರ್ ಇಲ್ಲ ಸರ್, ಅವ್ರಿಗೂ ಗೊತ್ತಿಲ್ಲ. ಹ್ಞೂ. ಅವಳಿಗೂ ಗೊತ್ತಿದ್ರೆ ನಾನು ಇಸ್ಕೊತಿದ್ದೆ, ಅವಳಿಗೆ ಗೊತ್ತಿಲ್ಲ ಅಂತ ಇದ್ದಾರೆ. ಹೌದಾ? ನಾವು ಊರಲ್ಲಿ ಇದ್ದಿದ್ರೆ ಹೆಂಗನ ಮಾಡಿ ಕಲೆಕ್ಟ್ ಮಾಡ್ತಿದ್ವಿ, ನಾವು ಬೆಂಗಳೂರಿಗೆ ಬಂದುಬಿಟ್ಟಿದ್ದೀನಿ. ಒಂದು ಕೆಲಸ ಮಾಡಿ ಬ್ರದರ್, ಕಾನ್ಫರೆನ್ಸ್ ಆಗ್ತೀರಾ ಆ ಹುಡುಗಿ ಹತ್ರ? ಸರ್, ಆ ಹುಡುಗಿ ಅಂದರೆ ಅವ್ರ ಅಪ್ಪಾಜಿ ಹತ್ರ ಇರುತ್ತೆ ಫೋನ್, ಅವ್ರ ಅಪ್ಪಾಜಿ ತಗೊಂಡು ಅಟ್ಲೀಸ್ಟ್ ಆ ಹುಡುಗಿ ಕಾಲ್ ಮಾಡಿದ್ರೆ ನಾನು ಕಾನ್ಫರೆನ್ಸ್ ಆಗ್ತೀರಾ? ಹಾಂ, ಸರಿ ಸರ್. ಸರ್, ಇದೇ ನಂಬರ್ ತಾನೆ? ಹಾಂ, ಇದೇ ನಂಬರ್, ಸೇವ್ ಮಾಡ್ಕೊಳ್ಳಿ ನನ್ನ ನಂಬರು. ಹಾಂ ಸರ್, ಪಕ್ಕ ಹೆಲ್ಪ್ ಮಾಡ್ತಿರ್ತಾನೆ. ಖಂಡಿತ ಖಂಡಿತ. ಆ ಹುಡುಗಿನ 3 ತಿಂಗಳಿಗೆ 18 ಆಗುತ್ತೆ. ಇಷ್ಟು ತಿಂಗಳು ಮುಗಿಸಿದ್ರೆ 18 ಅಲ್ಲ, ನಾಳೆ 18 ಆದರೂ ಇನ್ನೊಂದು ಅವರ್ 18 ಆದರೂ ಮದುವೆ ಇಷ್ಟ ಆಗಲ್ಲ ಅಂದ್ರೆ ಅದು ಮಾಡಕ್ಕೆ ಬರಲ್ಲ. ಎಸ್ ಸರ್. ಹ್ಞೂ. ಹಾಂ, ಸರಿ ಸರಿ, ಅದನ್ನು ನೋಡಿ ಮಾಡಿಪ್ಪ. ಹಾಂ, ಸರಿ.